ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕಾವ್ಯ ಫ್ರಮ್ ಮಂಡ್ಯ. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರನ್ನ ಕುಡಿದು ಫ್ರೆಶ್ ಅಪ್ ಆಗಿ ಇವಾಗ ಮತ್ತೆ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ. ಸೊ ಇವತ್ತು ಮೆಂತ್ಯ ಡ್ರೈ ಫ್ರೂಟ್ಸ್ ಏನು ನೆನೆ ಹಾಕಿಲ್ಲ, ಜಸ್ಟ್ ಬಿಸಿನೀರಿಗೆ ಸ್ವಲ್ಪ ಅರಿಶಿನ ಹಾಕಿ ಕುಡ್ಕೊಳ್ಳೋಣ ಅಂತೇಳಿ. ಅಷ್ಟರಲ್ಲಿ ಪಾಪುನ ಎದ್ಬಿಟ್ಟ, ಅಮ್ಮ ಅವನ್ನ ಎತ್ಕೊಂಡು ಕೂತಿದ್ರು. ಜೊತೆಗೆ ಟಿ ವಿ ಆನ್ ಮಾಡಿಕೊಂಡು ರಿಮೋಟ್ ಹುಡುಕ್ತಾ ಇದ್ರು. ನಮ್ಮ ಮಕ್ಕಳಿದ್ದು ಮನೇಲಿ ಎಲ್ಲೆಲ್ಲಿ ಯಾವ್ಯಾವ ಐಟಮ್ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ನಾವೇ ಒಂದು ಕಡೆ ಇಟ್ಟಿರ್ತೀವಿ, ಅವೇ ಒಂದು ಕಡೆ ಐಟಮ್ಗಳೇ ಒಂದು ಕಡೆ ಇರುತ್ತೆ. ಅದನ್ನು ಹುಡುಕಿನೇ ಸಾಕಾಗ್ಬಿಟ್ಟಿರುತ್ತೆ. ಸೊ ಅಮ್ಮ ಹುಡುಕ್ತಾ ಇರಲಿ ರಿಮೋಟ್ನ ಅಂತೇಳಿ ನಾನು ಮನೆಯೆಲ್ಲ ಕಸ ಗುಡಿಸ್ಬಿಡೋಣ ಅಂತ ಗುಡಿಸ್ಕೊಂಡು ಬರ್ತಾಯಿದ್ದೆ. ಕೊನೆಗೂ ರಿಮೋಟ್ ಸಿಗಲೇ ಇಲ್ಲ. ಅದಾದಮೇಲೆ ನಾನು ಪಾಪುಗೆ ಹಾಲು ಕಾಯಿಸಿಟ್ಟಿದ್ದೆ. ಅವ್ನಿಗೆ ಎದ್ದ ತಕ್ಷಣ ಒಂದು ಲೋಟ ಹಾಲು ಕೊಟ್ಬಿಡ್ತೀನಿ. ಅದಾದಮೇಲೆ ಸ್ವಲ್ಪ ತಿಂಡಿ ಏನಾದರೂ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಏನಂದರೆ ಆರಿನ್ಗೆ ಆಗಲಿ ಗುಡ್ಡುಗೆ ಆಗಲಿ ನಾನು ಇದುವರೆಗೂ ಬಾಟಲ್ ಫೀಡ್ ಮಾಡಿಲ್ಲ. ಸೊ ಅದು ಅಭ್ಯಾಸನೂ ಕೂಡ ಮಾಡಿಲ್ಲ. ಡೈರೆಕ್ಟು ಲೋಟ ಅಥವಾ ಈ ಥರ ಸ್ಪೂನಲ್ಲಿ ಫೀಡ್ ಮಾಡಿಸ್ತಿದ್ದೆ, ಅಂದರೆ ಹಾಲು ಕುಡಿಸ್ತಿದ್ದೆ. ಬಾಟಲ್ ಅಂತೂ ನಾನು ಯಾವತ್ತೂ ಅಭ್ಯಾಸ ಮಾಡಿಲ್ಲ, ಅದು ಬೇಡವೇ ಬೇಡ ಅಂಥೇಳಿ. ಸೊ ಇವನಿಗೆ ಸ್ವಲ್ಪ ಕಷ್ಟ ಆಯಿತು ಸ್ಟಾರ್ಟಿಂಗ್ ಡೇಸಲ್ಲಿ ಲೋಟದಲ್ಲಿ ಕುಡಿಯೋದು. ಅವನಿಗೆ ಕುಡಿಯೋಕ್ಕೆ ಬರ್ತಿರ್ಲಿಲ್ಲ ಗುಡ್ಡುಗೆ. ಸೊ ಹಾಗಾಗಿ ಇವಾಗ ಸ್ವಲ್ಪ ಹಂಗೇ ಸ್ಪೂನಲ್ಲೇ ಕುಡಿಸ್ತೀನಿ. ಒಂದೊಂದು ಸಲ ಲೋಟದಲ್ಲಿ ಕುಡ್ಕೊಬಿಡ್ತಾನೆ, ಒಂದೊಂದು ಸಲ ಸ್ಪೂನಲ್ಲಿ ಕುಡಿಸ್ಬೇಕಾಗತ್ತೆ. ನಮ್ಮ ಹಬ್ಬಗಳು ಎಷ್ಟು ಚೆಂದ ಅಲ್ವಾ, ಎಲ್ಲೇ ದೂರ ಇದ್ರೂ ಎಲ್ಲರೂ ಒಂದು ಮಾಡುತ್ತೆ. ಸೊ ಈ ಥರ ಒಂದು ಕ್ವಾಲಿಟಿ ಆಫ್ ಟೈಮ್ನ ಕಳೆಯೋದು ತುಂಬಾ ರೇರು. ಈ ಥರ ಹಬ್ಬ ಹುಣ್ಮೆಗಳಲ್ಲೇ ಎಲ್ಲರೂ ಹಿಂಗೆ ಸೇರಿ ಕುತ್ಕೊಂಡು ಮಾತುಕತೆ ಆಡಿ ಎಲ್ಲ ಮಾಡೋದು. ಸೊ ಇಲ್ಲ ಅಂದಾಗ ಎಲ್ಲ ಒಂದೊಂದು ಕಡೆ ಇರ್ತೀವಿ. ಇಲ್ಲಿ ಇನ್ನೊಂದು ಕಾಮಿಡಿ ಏನಂದರೆ, ಎಲ್ಲರೂ ಹಾಲು ಕುಡಿತಾ ಇದ್ದಾರೆ, ಹಾಲು ಬೂಸ್ಟು ಹಾರ್ಲಿಕ್ಸ್ ಅಂದ್ಕೊಂಡು ಕುಡಿತಾ ಇದ್ದಾರೆ. ನಾನೊಬ್ಬಳೇ ಈ ಥರ ಡಿಟಾಕ್ಸ್ ವಾಟರ್ ಅಂತೆ ವೆಯ್ಟ್ ಲಾಸ್ಗೆ ಅಂದ್ಬಿಟ್ಟು ಅರಿಶಿನಕ್ಕೆ ನೀರು ಹಾಕ್ಕೊಂಡು ಕುಡಿತಾ ಇದ್ದೀನಿ. ಎಷ್ಟು ವಿಚಿತ್ರ ಅಲ್ವಾ. ಹಾಗೆ ನೀವಿಲ್ಲಿ ಗಮನಿಸ್ಬೋದು, ಇವತ್ತು 21 ಡೇಸ್ ಡೈಲಿ ವ್ಲಾಗ್ ಚಾಲೆಂಜ್ನ ಡೇ 9 ಆಗಿರುತ್ತೆ. ಸೊ ಸ್ವಲ್ಪ ಎದ್ದೇಳೋದು ನಾನು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಸೊ ಹಾಗಾಗಿ ಇವಾಗ ಇಬ್ಬರು ಎದ್ಬಿಟ್ಟಿದ್ದಾರೆ. ನಾನು ವಾಕ್ ಮಾಡೋಂಗಿಲ್ಲ, ಬೇರೆ ಏನು ಮಾಡೋಂಗಿಲ್ಲ. ಸೊ ಇವಾಗ ಡೈರೆಕ್ಟು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಸ್ವಲ್ಪ ಹೊತ್ತು ಬಿಸಿಲಿಗೆ ಕಾಯಿಸ್ಕೊಂಡು ಕೂತ್ಕೊಂಡು ಇವಾಗ ತಿಂಡಿ ಪ್ರಿಪೇರ್ ಮಾಡೋಕ್ಕೆ ಬಂದಿದ್ದೀವಿ. ನೋಡ್ಬೋದು, ಇದೆ ನಮ್ಮ ಕತೆ. ಸ್ವಲ್ಪ ನಾವೇನಾದರೂ ಲೇಜಿತನ ಮಾಡಿದ್ರೆ, ಸ್ವಲ್ಪ ನೆಗ್ಲೆಕ್ಟ್ ಮಾಡಿ ಸ್ವಲ್ಪ ಲೇಟಾಗಿ ಎದ್ಬಿಟ್ರೆ ಈ ಥರ ತಗ್ಲಾಕೋತೀವಿ. ಫುಲ್ ಒಳಗಡೆ ಹೋಗ್ಬೇಕು. ಈಗ ಇದನ್ನ ದಬಾಕ್ಬೇಕು. ತಟ್ಟೆ ಕೊಡ್ತೀನಿ. ವೆರಿ ಗುಡ್. ಸಾಕು ಕುಡಿಲಿ. ಅಣ್ಣ ತಿನ್ಕೊಬಿಡ್ತಾನೆ, ನೀವು ತಿನ್ಕೊ. ಅಣ್ಣ ತಿನ್ಕೊಬಿಡ್ತಾನೆ. ಅರ ತಿಂತೇನೋ. Four, 5, 6. ಪಾಪ ಹೇಳು. 1, 2, 3, 4. ತಿಂದ್ಯಾ ಸೂಟ. 1, 2. ಹೇಳ ನೀನು. ಹಾಂ ಹಾಂ ಹಾಂ. ಸೊ ಇವತ್ತು ಒಂದು ವಾರದಿಂದ ಸಕ್ಕರೆ ಐಟಮ್ಸ್ ಏನೂ ತೊಗೊಂಡಿರಲಿಲ್ಲ, ಹಾಗೆ ಜಂಕ್ ಫುಡ್ ಏನೂ ತೊಗೊಂಡಿರಲಿಲ್ಲ. ಸೊ ಇವತ್ತಂತೂ ನನ್ನ ತಮ್ಮ ಐಸ್ ಕ್ರೀಮ್ ತಂದಿದ್ದು ನೋಡ್ಬಿಟ್ಟು ನನಗೆ ತಿಂದೇ ಇರೋಕ್ಕಾಗಲಿಲ್ಲ. ಅವಾಯ್ಡ್ ಮಾಡಿದೆ ಆದಷ್ಟು, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಐಸ್ ಕ್ರೀಮ್ನ ತಿಂತಾಯಿದ್ದೀನಿ. ಹಾಗೆ ಇವತ್ತು ನೈಟ್ ಊಟಕ್ಕೆ ನುಗ್ಗೆಕಾಯಿ ಸಾಂಬಾರು ಮಾಡಿದರು. ಸೊ ಇಲ್ಲಿ ಬೇಳೆ ಮತ್ತು ಟೊಮೆಟೊ ಎಲ್ಲ ಬೇಯಿಸ್ಕೊಂಡಿದ್ದೀವಿ. ಇದಕ್ಕೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಬಿಟ್ಟು
ಮತ್ತು ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇದು ನಮ್ಮ ಅಮ್ಮ ಮಾಡಿರೋದು, ನಾನು ಮಾಡಿರೋದಲ್ಲ. ಸೊ ನಾನು ಮಾಡಿದಾಗ ಸಪ್ರೇಟಾಗಿ ಒಂದು ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನೈಟ್ ಟೈಮ್ ನಾನು ಗ್ರೀನ್ ಟೀನ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಇವಾಗ ಊಟಕ್ಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನಾನು ಬಿಸಿನೀರಿಗೆ ಮಾಮೂಲಿ ಗೊತ್ತಲ್ಲ ಗ್ರೀನ್ ಟೀ ಪ್ಯಾಕೆಟ್ ಏನು ಬಂದಿರುತ್ತೆ ಅದನ್ನು ಹಾಕ್ಕೊಂಡು ಟೀ ಬ್ಯಾಗು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ಬಿಡ್ತೀನಿ. ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಳ್ಳೋದೆ. ಸೊ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮಲ್ಕೊಳ್ಳೋದು. ಸೊ ಇದಿಷ್ಟು ಇವತ್ತಿನ ಒಂದು ದಿನಚರಿ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರು ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಹಾಗೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.